ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ತಗೊಂಡ್ರೆ ಅಂದ್ರೆ ಕಾಮನ್ ಆಗಿ ಇವಾಗ ನೀವು ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ನ ಇ.ಟಿ ನೋವಲ್ ಆಗಲಿ, ಮನಿ ಕಂಟ್ರೋಲ್ ಆಗಲಿ ಅಥವಾ CNBC ಆಗಲಿ ನೋಡ್ತೀರಾ. ಅದೇ ತರ ನಾನು ಮನಿ ಕಂಟ್ರೋಲ್ ಅಥವಾ ಇ.ಟಿ ನೋವಲ್ಲಿ ಇನ್ಫಾರ್ಮೇಶನ್ನ ನೋಡಿದ್ದಾದ್ಮೇಲೆ ಯಾವ ತರ ಇನ್ಫಾರ್ಮೇಶನ್ಸ್ FIIs ಅಷ್ಟು ಬೈ ಮಾಡಿದ್ರು, ಇಷ್ಟು ಬೈ ಮಾಡಿದ್ರು, ಅಥವಾ ಈ ಸ್ಟಾಕು ಈ ತರ ಪರ್ಫಾರ್ಮ್ ಮಾಡ್ಬೋದು, ಇನ್ನು 6 ತಿಂಗಳು ಇಲ್ಲಿಗೆ ಹೋಗ್ಬೋದು, ಅಲ್ಲಿಗೆ ಹೋಗ್ಬೋದು, ಅಥವಾ ಯಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಬೈ ಮಾಡಿದ್ದಾರೆ, 5% ಸ್ಟೇಕ್ ತಗೊಂಡಿದ್ದಾರೆ, 2% ಸ್ಟೇಕ್ ತಗೊಂಡಿದ್ದಾರೆ, 1% ಸ್ಟೇಕ್ ತಗೊಂಡಿದ್ದಾರೆ, ಅಥವಾ ಈ ಕಂಪ್ನಿಗೆ ಇಷ್ಟು ವರ್ತ್ ಆರ್ಡರ್ ಬಂತು, ಈ ತರ ಎಲ್ಲ ನೋಡಿದಾಗ ನಾನು ಅದನ್ನ ಯಾವ ತರ ಉಪಯೋಗಿಸ್ಕೊಳ್ತೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ಆಗಿ ನೋಡಿದಾದ್ಮೇಲೆ ಈ ವಿಡಿಯೋ ನಿಮ್ಗೂನು ಈ ತರ ನೆಕ್ಸ್ಟ್ ಯೂಸ್ ಮಾಡ್ಕೊಬಹುದು ಅಂತ ಅನ್ಸುತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ರೀಸೆಂಟ್ ಆಗಿ ಒಂದು ಮನಿ ಕಂಟ್ರೋಲ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ನ ತಗೊಂಡೆ. ಏನದು ಅಂತಂದ್ರೆ, FIIs ಟರ್ನ್ ಬುಲ್ಲಿಶ್ ಆನ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಗ್ಮೆಂಟ್, ಬೈ ಶೇರ್ಸ್ ವರ್ತ್ 8,100 crores ಇನ್ ಸೆಕೆಂಡ್ ಹಾಫ್ ಆಫ್ ದ ಜೂನ್. FIIs ಅಂತಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇದೆಲ್ಲ ನಿಮ್ಗೆ ಗೊತ್ತಿದೆ. ಬುಲ್ಲಿಶ್ ಆನ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಗ್ಮೆಂಟ್, ಬುಲ್ಲಿಶ್ ಅಂತಂದ್ರೆ ಅವರು ಬೈ ಮಾಡಿದ್ದಾರೆ. ಫೈನಾನ್ಷಿಯಲ್ ಸರ್ವಿಸಸ್ ಸೆಗ್ಮೆಂಟ್, ಸೊ 8,100 ಕೋಟಿ. ಇದನ್ನ ಕಂಪ್ಲೀಟ್ ಆಗಿ ಓದೋಣ ಅಂತ ಈ ತರ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಗೊತ್ತಾಗಿದ್ದು ಸೆಕ್ಟರ್ ವೈಸ್ FIIs ಇನ್ಫ್ಲೋ. ಸೊ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 8,162 ಕೋಟಿ ಇವರು ಬೈ ಮಾಡಿದ್ದಾರೆ ಜೂನ್ 16ರಿಂದ 30ನೇ ತಾರೀಕುವರೆಗೂ. ಮೇ ನಲ್ಲಿ 8,583 ಕೋಟಿ ಸೆಲ್ ಮಾಡಿದ್ರು. ಯಾಕೆ ಸೆಲ್ ಮಾಡ್ಕೊಂಡಿದ್ರು ಅಂತಂದ್ರೆ, ಜೂನ್ 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ಸ್ ಆದ್ಮೇಲೆ ಮತ್ತೆ ಬೈ ಮಾಡೋಣ ಅಂತ ಏನಾದ್ರು ಸೆಲ್ ಮಾಡಿದ್ರು ಅದ್ ನಂಗೆ ಗೊತ್ತಿಲ್ಲ. ಪ್ರಾಫಿಟ್ನು ಬುಕ್ ಮಾಡಿರ್ಬೋದು. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ಜೂನ್ 4 ಆಗೋಗ್ಲಿ, ಆಮೇಲೆ ಇನ್ನ 5 ವರ್ಷ ಡ್ರೀಮ್ ರನ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಜೂನ್ 4ನೇ ತಾರೀಕು ಒಳಗಡೆ ಒಂದು 50% ಸೆಲ್ ಮಾಡ್ಕೊಳ್ಳಿ, ಇನ್ 50% ಕ್ಯಾಶ್ ಇಟ್ಕೊಳ್ಳಿ. ಅಕಸ್ಮಾತ್ ಮೇಲಕ್ಕೆ ಕೊಟ್ಟೋಯ್ತಾ, ಮಾರ್ಕೆಟ್ ತುಂಬಾ ಫಾಸ್ಟ್ ಆಗಿ ಮೇಲಕ್ಕೆ ಹೋಗಲ್ಲ, ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು. ಡಿಪ್ ಆಯ್ತು ಅಂತಂದ್ರೆ ನಾವು ಬೈ ಮಾಡೋದಕ್ಕೆ 50% ಕ್ಯಾಶ್ ಅಲ್ಲಿ ಇತ್ತು ಅಂತ. ಸೊ ಆ ವಿಡಿಯೋನ ನೋಡಿ ತುಂಬಾ ಜನ ಆ ತರ ಮಾಡಿ ಯಾವತ್ತು 4ನೇ ತಾರೀಕು, ಜೂನ್ 4ನೇ ತಾರೀಕು ಮಾರ್ಕೆಟ್ ಬಿತ್ತಲ್ಲ, ಮತ್ತೆ ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಂಡಿರೋರು ಇದಾರೆ. ನನಗೆ ಕಾಲ್ ಮಾಡಿ ಪರ್ಸನಲ್ ಆಗಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಇವರು 8,162 ಕೋಟಿ ಬೈ ಮಾಡಿದ್ದಾರೆ. ಇದು ಬಿಗ್ ನ್ಯೂಸ್. ಇದನ್ನ ಒಂದು ಹೆಡ್ಲೈನ್ ಆಗಿ ಅದರಲ್ಲಿ ಮನಿ ಕಂಟ್ರೋಲ್ ಅಲ್ಲಿ ಬಂದಿದೆ. ಇದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ವೈಸ್. ಟೆಲಿಕಮ್ಯುನಿಕೇಶನ್ ನೋಡಿ, ಮೇ 2024 ಅಲ್ಲಿ 1,106 ಕೋಟಿ ಬೈ ಮಾಡಿದ್ದಾರೆ. ಅವಾಗ ಗೌರ್ಮೆಂಟ್ ಯಾವ ಚೇಂಜ್ ಆಗ್ಲಿ ಬಿಡ್ಲಿ ಪರವಾಗಿಲ್ಲ ಅಂತ ಬೈ ಮಾಡಿದ್ದಾರೆ. ಪ್ಲಸ್ ಜೂನ್ 1ರಿಂದ 15ನೇ ತಾರೀಕಲ್ಲಿ 1,736 ಕೋಟಿ ಬೈ ಮಾಡಿದ್ದಾರೆ. ಪ್ಲಸ್ ಜೂನ್ 16ರಿಂದ 30 ಈ 15 ದಿನದಲ್ಲಿ 6,208 ಕೋಟಿ ಬೈ ಮಾಡಿದ್ದಾರೆ. ಇದು ಇಂಟ್ರೆಸ್ಟಿಂಗ್ ಪಾರ್ಟ್. ಮೂರನೇದು ಕನ್ಸ್ಯೂಮರ್ ಸರ್ವಿಸಸ್ ಅಷ್ಟೇ ನೋಡಿ, ಮೇ ನಲ್ಲಿ 2,759 ಕೋಟಿ, ಜೂನ್ 1ರಿಂದ 15 1,607 ಕೋಟಿ, ಮತ್ತೆ 3,097 ಕೋಟಿ. ಅದೇ ತರ ಇಲ್ಲಿ ಆಟೋಮೊಬೈಲ್ಸ್ 4,000 ಕೋಟಿ ಸೆಲ್ ಮಾಡಿದ್ದಾರೆ. 1ರಿಂದ 15ನೇ ತಾರೀಕು 315 ಕೋಟಿ ಸೆಲ್ ಮಾಡಿದ್ದಾರೆ. ಸೊ ಇದು ನನಗೆ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಪ್ಲಸ್ ಇಲ್ಲಿ ನೋಡಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಐ ಟಿ ನಲ್ಲಿ 5,800 ಕೋಟಿ ಸೆಲ್ ಮಾಡಿದ್ರು. 1ನೇ ತಾರೀಕಿಂದ 15ನೇ ತಾರೀಕು 2,559. ಪ್ಲಸ್ ಇಲ್ಲಿ 16ರಿಂದ 30ನೇ ತಾರೀಕು ಇಲ್ಲಿ ಬೈಯಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. 1,578 ಕೋಟಿ ಬೈಯಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಫೈನಾನ್ಷಿಯಲ್ ಸರ್ವಿಸಸ್, ಟೆಲಿಕಮ್ಯುನಿಕೇಶನ್ಸ್, ಕನ್ಸ್ಯೂಮರ್ ಸರ್ವಿಸಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಇದು 4 ಸೆಕ್ಟರ್ ಬಗ್ಗೆ ನಾನು ಇವಾಗ ನನ್ಗಿರೋ ಅಂತ ನಾಲೆಡ್ಜ್ ಮೇಲೆ ಅನಾಲಿಸಿಸ್ ನ ಮಾಡಬೇಕು. ಯಾಕೆ ಅಂತಂದ್ರೆ ಸ್ಟಾಕ್ಸ್ ನ ಪಿಕ್ ಮಾಡೋದಕ್ಕೆ. ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಬಂದ್ಮೇಲೆ ಎಷ್ಟೋ ಸ್ಟಾಕ್ಸ್ ಬರುತ್ತೆ, ಎಲ್ಲಾ ಸ್ಟಾಕ್ಸ್ ನಾನು ಬೈ ಮಾಡೋಕ್ಕಾಗಲ್ಲ. ಸೊ ಈಗ ನನಗೆ ಬೇಕಾಗಿರೋದು ಟೆಕ್ನಿಕಲ್ ನಾಲೆಡ್ಜ್. ಅದೇ ನೋಡಿ, FIIs ಔಟ್ಫ್ಲೋ ಅಂದ್ರೆ ಸೆಲ್ ಮಾಡ್ಕೊಂಡಿದ್ದಾರೆ. ಪವರ್, ಮೆಟಲ್ ಅಂಡ್ ಮೈನಿಂಗ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್.
ಸೊ ಇದೆಲ್ಲ ನನಗೆ ಒಂದು ಪಿಕ್ಚರ್ ಗೊತ್ತಾಯ್ತು, FIS ಏನ್ ಮಾಡ್ತಾ ಇದ್ದಾರೆ ಅಥವಾ ಏನ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ಗಿರೋ ನಾಲೆಜ್ ಪ್ರಕಾರ ನಾನು ಟೆಕ್ನಿಕಲಿ ಈ ಸ್ಟಾಕ್ಸ್ ಅಲ್ಲಿ, ಈ ಸೆಕ್ಟರ್ ಅಲ್ಲಿ ಯಾವ ತರ ಸ್ಟಾಕ್ಸ್ ನ ಪಿಕ್ ಮಾಡಬೇಕು ಅದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಯಾವ ತರ ಯೂಶುವಲಿ ಇದನ್ನ ಈ ಇನ್ಫಾರ್ಮೇಶನ್ ಬಂದಾಗ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ. ಸೊ ನಿಮ್ಗೆ ಇದು ಕರೆಕ್ಟ್ ಅಂತ ಅನ್ನಿಸ್ತಾ ಇದ್ರೆ, ಈ ತರ ನೀವು ಮಾಡ್ಬೋದು ಅಂತ ಅನ್ನಿಸ್ತಾ ಇದ್ರೆ ಈ ವಿಡಿಯೋನ ಫುಲ್ ನೋಡಿ. ಓಕೆ, ನೋಡಿ ಈಗ ಫಸ್ಟ್ ಒನ್ ಫೈನಾನ್ಷಿಯಲ್ ಸರ್ವಿಸಸ್. ಇದು ಯಾವ ಸೆಕ್ಟರ್ ಅಂತ ನಮ್ಗೆ ಗೊತ್ತಾಗಬೇಕು. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಗೊತ್ತಾಗಬೇಕು ಅಂದ್ರೆ NSE ಇಂಡಿಯಾದಲ್ಲಿ ಸೆಕ್ಟೋರಿಯಲ್ ಇಂಡಸ್ಟ್ರೀಸ್ ಅಂತ ಕೊಡಿ. ಅಲ್ಲಿ ನಮ್ಗೆ ಇಷ್ಟು ತರ ಸೆಕ್ಟರ್ಸ್ ಬರುತ್ತೆ. ಇದರಲ್ಲಿ ನನಗೆ ಬೇಕಾಗಿರೋದು ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್. ಓಕೆ, ಕ್ಲಿಕ್ ಮಾಡಿದಾಗ ಕ್ಲಿಕ್ ಟು ದಿ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಈಗ ಇದರಲ್ಲಿ ಇಷ್ಟು ಸ್ಟಾಕ್ಸ್ ಇದೆ. ಸೊ ಇದೆಲ್ಲ ಸ್ಟಾಕ್ಸ್ನ ನಾನು ಬೈ ಮಾಡೋಕ್ಕಾಗಲ್ಲ. ಆದ್ರೆ ಈ ಸ್ಟಾಕ್ಸ್ ಅಲ್ಲಿ ಯಾವ್ದು ಬುಲ್ಲಿಶ್ ಇದೆ, ಯಾವ್ದು ಸ್ಟ್ರಾಂಗ್ ಇದೆ, ಇದನ್ನ ಹೆಂಗೆ ನಾನು ಕಂಡಿಡ್ಕೊಳ್ಳೋದು ಅಂತಂದ್ರೆ ನೋಡಿ, ಫಸ್ಟ್ ಒನ್ SBI ಚಾರ್ಟ್ ನ ಓಪನ್ ಮಾಡ್ತೀನಿ. ಇದರಲ್ಲಿ RSI ಮತ್ತೆ ಬೋಲಿಂಜರ್ ಬ್ಯಾಂಡ್ ನನ್ನ ಫೇವರೇಟ್ ಇಂಡಿಕೇಟರ್ಸ್ ನ ಆಡ್ ಆಲ್ರೆಡಿ ಮಾಡಿದ್ದೀನಿ. ಸೊ ಇದೆರಡು ಬಿಟ್ರೆ ನಾನು ಇನ್ಯಾವುದು ನೋಡಕ್ ಹೋಗಲ್ಲ. ಮಂತ್ಲಿ ಚಾರ್ಟ್ ನ ಹಾಕಿದ್ದೀನಿ. ಮಂತ್ಲಿ ಚಾರ್ಟ್ ಅಲ್ಲಿ ನೋಡಿ, ಚಾರ್ಟ್ ನೋಡ್ತಾ ಇದ್ದಂಗೆ ನನಗೆ ಗೊತ್ತಾಗ್ತಾ ಇದೆ ಇದು ನಿಯರೆಸ್ಟ್ ಟು ಲೈಫ್ ಟೈಮ್ ಹೈ ಇದೆ. ನಿಯರೆಸ್ಟ್ ಟು ಲೈಫ್ ಟೈಮ್ ಹೈ ಇದ್ದಾಗ ಸ್ಟಾಕ್, ಯಾವುದೇ ಒಂದು ಸ್ಟಾಕು ಲೈಫ್ ಟೈಮ್ ಹೈ ಮಾಡ್ತಾ ಇದೆ ಅಂತಂದ್ರೆ ಸಮಥಿಂಗ್ ಈಸ್ ಗುಡ್. ಸೊ ಹಾಗಾಗಿನೇ ಇದು ಲೈಫ್ ಟೈಮ್ ಹೈ ಅಲ್ಲಿ ಇರುತ್ತೆ. ಯಾವುದೋ ಒಂದು ಸ್ಟಾಕು ಲೈಫ್ ಟೈಮ್ ಲೋ ಅಥವಾ 52 ವೀಕ್ ಲೋ ಮಾಡ್ತಾ ಇದೆ ಅಂತಂದ್ರೆ ಏನೋ ತೊಂದರೆಗಳಿದೆ, ಅಥವಾ ಅದು ಏನೋ ಬ್ಯಾಡ್ ನ್ಯೂಸ್ ಇದೆ, ಅಥವಾ ಅದರದ್ದು FIS ಸೆಲ್ ಮಾಡಿದ್ದಾರೆ, ಈ ತರ ಏನೇನೋ ನ್ಯೂಸ್ ಇರುತ್ತೆ. ಅದೆಲ್ಲ ನಂಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು, RSI ನ ಇನ್ಸರ್ಟ್ ಮಾಡಬೇಕು, ಬೋಲಿಂಜರ್ ಬ್ಯಾಂಡ್ ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಸ್ಟಾಕ್ ನಾನು ನೋಡುವಂಥದ್ದು ಏನು ಅಂತಂದ್ರೆ RSI ಅಬೌವ್ 60 ಇದೆಯಾ? ಎಸ್ ಇದೆ. ಸೆಕೆಂಡ್ ಒನ್ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಬ್ರೇಕ್ಔಟ್ ಆಗಿದೆಯಾ? ಹೌದು. ಥರ್ಡ್ ಒನ್ ಇದು ಲೈಫ್ ಟೈಮ್ ಹೈ ಅಲ್ಲಿ ಇದೆಯಾ, ಅಥವಾ 1 ಇಯರ್ ಹೈ ಅಲ್ಲಿ ಇದೆಯಾ, 2 ಇಯರ್ಸ್ ಹೈ ಅಲ್ಲಿ ಇದೆಯಾ, ಅದನ್ನ ನೋಡ್ತೀನಿ. ನೋಡಿದ ಆದ್ಮೇಲೆ ಏನು ಅಂತಂದ್ರೆ ಈ ಸ್ಟಾಕ್ ನ ವಾಚ್ ಲಿಸ್ಟ್ ಅಲ್ಲಿ ಕೊಳ್ತೀನಿ. ಒಂದು RSI, ಸೆಕೆಂಡ್ ಒನ್ ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ಸ್, ಥರ್ಡ್ ಒನ್ ಇದು ಲೈಫ್ ಟೈಮ್ ಹೈ ಅಲ್ಲಿ ಇದೆಯಾ, ಇಲ್ಲ 1 ಇಯರ್ ಹೈ ಅಲ್ಲಿ ಇದೆಯಾ, 6 ಮಂತ್ಸ್ ಹೈ ಅಲ್ಲಿ ಇದೆಯಾ, ಇದನ್ನ ನೋಡ್ಕೊಂಡು ನಾನು ಅದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀನಿ. ಯಾಕೆ ಇಟ್ಕೊಳ್ತೀನಿ ಅಂತಂದ್ರೆ ಶಾರ್ಟ್ ಟರ್ಮ್ ಟ್ರೇಡ್ಸ್ ಮತ್ತೆ ಸ್ವಿಂಗ್ ಟ್ರೇಡ್ಸ್ ನ ಇದೇ ಸ್ಟಾಕ್ಸ್ ಅಲ್ಲಿ ನಾನು ತಗೊಳ್ತಾ ಇದ್ರೆ, ಒಂದು FIS ಆ ಸ್ಟಾಕ್ ಅಲ್ಲಿ ಇದ್ರೂ ಇರ್ಬೋದು. ಯಾಕೆ ಅಂತಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಬುಲ್ಲಿಶ್ ಇದ್ದಾರೆ, ಅವರು ಅಷ್ಟು ಕೋಟಿ ಬೈ ಮಾಡಿದ್ದಾರೆ ಅಂತ ನನಗೆ ಆಲ್ರೆಡಿ ಗೊತ್ತಿದೆ. ಆ ಇನ್ಫಾರ್ಮೇಶನ್ ನಾನು ಮನಿ ಕಂಟ್ರೋಲ್ ತಗೊಂಡಿದ್ದೀನಿ. ಸೆಕೆಂಡ್ ಒನ್ ನನ್ಗಿರೋಂಥ ನಾಲೆಜ್ ಪ್ರಕಾರ RSI ಅಬೌವ್ 60 ಇದೆ. RSI ಅಬೌವ್ 60 ಇದ್ದಾಗ ತುಂಬಾ ಸ್ಟಾಕ್ಸ್ ಮೇಲೆ ಹೋಗಿರೋದು, ರ್ಯಾಲಿ ಆಗಿರೋದು ನಾನು ನೋಡಿದ್ದೀನಿ. ಪ್ರೀವಿಯಸ್ ಒಂದು 100 ಚಾರ್ಟ್, 200 ಚಾರ್ಟ್, 500 ಚಾರ್ಟ್ ನೀವು ನೋಡಿ. ಪ್ಲಸ್ ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್, ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಮಂತ್ಲಿ ಚಾರ್ಟ್ ಅಲ್ಲಿ ಸ್ಟಾಕ್ ಇತ್ತು ಅಂತಂದ್ರೆ ಅದು ರ್ಯಾಲಿ ಆಗುತ್ತೆ, ಇದನ್ನು ನಾನು ನೋಡಿದ್ದೀನಿ. ಪ್ಲಸ್ ಲೈಫ್ ಟೈಮ್ ಹೈ ಅಥವಾ 1 ಇಯರ್ ಹೈ, 6 ಮಂತ್ಸ್ ಹೈ, ಇದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ SBI ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಬೇರೆ ಸ್ಟಾಕ್ ತೋರಿಸ್ತೀನಿ ನೋಡಿ, ಅದನ್ನ ಯಾಕೆ ಇಟ್ಕೊಳ್ಳಲ್ಲ ನಾನು. ಇದೆ ಬಜಾಜ್ ಫೈನಾನ್ಸ್. ಓಕೆ, ಸೊ ಒಂದೊಂದರಲ್ಲಿ ಎರಡೆರಡು ಚಾರ್ಟ್ ನ ತೋರಿಸ್ತೀನಿ ನಾನು ನಿಮಗೆ. ಬಜಾಜ್ ಫೈನಾನ್ಸ್, ಸೊ ಇದನ್ನ ನೋಡ್ತಾ ಇದ್ದಂಗೆ ನನಗೆ ಸಗ್ರಿಗೇಷನ್ ಸ್ಟಾಕ್ಸ್ ಒಂದು 2000 ಸ್ಟಾಕ್ಸ್ ಇದೆ. ಆ 2000 ಸ್ಟಾಕ್ಸ್ ಅಲ್ಲಿ ಫಸ್ಟ್ ಯಾವ ಸೆಕ್ಟರು, ಆ ಸೆಕ್ಟರ್ ಅಲ್ಲಿ ಯಾವ ಸ್ಟಾಕು, ಇದನ್ನೆಲ್ಲ ಚೂಸ್ ಮಾಡ್ಬೇಕು ಅಂತಂದ್ರೆ ಈ ತರ ನಾವು ಮಾಡ್ಕೊಂಡ್ರೆ ಮಾತ್ರ ಚೂಸ್ ಮಾಡಕ್ಕಾಗುತ್ತೆ. ಅದು ಬಿಟ್ಟು FIS ಬೈ ಮಾಡಿದ್ರು ಅಂತ ನಾನು ಡೈರೆಕ್ಟ್ ಆಗಿ ಬೈ ಮಾಡಕ್ ಹೋದ್ರೆ ಅವ್ರು ಯಾವಾಗ ಸೆಲ್ ಮಾಡ್ಕೊಳ್ತಾರೆ ನಮಗೆ ಗೊತ್ತಾಗಲ್ಲ. ಈಗ ಬಜಾಜ್ ಫೈನಾನ್ಸ್ ಸೈಡ್ ವೇಸ್ ಅಲ್ಲಿ ಇದೆ, RSI ಬಿಲೋ 60 ಇದೆ. ಸೊ ಹಾಗಾಗಿ ನಾನು ಈ ಸ್ಟಾಕ್ ನ ಸದ್ಯಕ್ಕೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಲ್ಲ. ಈ ಸ್ಟಾಕ್ ನನ್ನ ವಾಚ್ ಲಿಸ್ಟ್ ಬರಬೇಕು ಅಂತಂದ್ರೆ ಇದು ಇದರ ಲೈಫ್ ಟೈಮ್ ಹೈ ಮೇಲ್ಗಡೆ ಬರಬೇಕು ನೋಡಿ. ಇದು ಲೈಫ್ ಟೈಮ್ ಹೈಯಾ ಆಲ್ಮೋಸ್ಟ್ 8100, ಇದ್ರ ಮೇಲ್ಗಡೆ ಬಂತು ಅಂತಂದ್ರೆ ನಾನು ಅವಾಗ ಈ ಸ್ಟಾಕು ನನ್ನ ವಾಚ್ ಲಿಸ್ಟ್ ಬರುತ್ತೆ. ಅವಾಗ RSI ಅಬೌವ್ 60 ಬಂದಿರುತ್ತೆ. ಪ್ಲಸ್ ಅವಾಗ ಅಪ್ಪರ್ ಬ್ಯಾಂಡ್ ಮೇಲ್ಗಡೆನೂ ಈ ಸ್ಟಾಕ್ ಬಂದಿರುತ್ತೆ. ಅದಾದ್ಮೇಲೆ ಈ ತರ ರ್ಯಾಲಿ ಆಗ್ಬೋದು, ಅದಾದ್ಮೇಲೆ ಈ ತರ ರ್ಯಾಲಿ ಆಗ್ಬೋದು, ಈ ತರ ರ್ಯಾಲಿ ಆಗ್ಬೋದು. ಸೊ ಹಾಗಾಗಿ ಇವಾಗಿರೋ ಸಿಚುವೇಶನ್ ಪ್ರಕಾರ, ಇವಾಗಿರೋ ಚಾರ್ಟ್ ಪ್ರಕಾರ ನಾನು ಇದನ್ನ ಶಾರ್ಟ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಲ್ಲ. ಸೊ ಈಗ ನೆಕ್ಸ್ಟ್ ಸೆಕ್ಟರು ನಾವು ಅದ್ರಲ್ಲಿ ನೋಡಿರೋ ಪ್ರಕಾರ
ಟೆಲಿಕಮ್ಯುನಿಕೇಶನ್ಸ್ ಅಂತ ನಾನು ಗೂಗಲ್ ಅಲ್ಲಿ ಕೊಟ್ರೆ ಟೆಲಿಕಾಂ ಸ್ಟಾಕ್ಸ್ ಅಂತ ನನಗೆ ಬರ್ತಾ ಇರೋದು ಇಂಡಸ್ ಟವರ್, ಎಚ್ ಎಫ್ ಸಿ ಎಲ್, ರೈಲ್ಟೆಲ್, ವೊಡಾಫೋನ್, ಭಾರತಿ ಏರ್ಟೆಲ್, ಟಾಟಾ ಕಮ್ಯುನಿಕೇಶನ್ಸ್. ಸೊ ಇದರಲ್ಲಿ ಇದೆಲ್ಲ ಸ್ಟಾಕ್ಸ್ನು ನಾನು ಒಂದ್ಸಲಿ ಚಾರ್ಟ್ ನೋಡ್ತೀನಿ. ಫಸ್ಟ್ ಒನ್ನು ಇಂಡಸ್ ಟವರ್. ನೋಡಿ ಇಂಡಸ್ ಟವರ್ ಆಲ್ಮೋಸ್ಟ್ ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಲಾಸ್ಟ್ ಒಂದು 5 years ಹೈಯಲ್ಲಿದೆ. ಸೊ ಬೋಲಿಂಜರ್ ಬ್ಯಾಂಡ್ ಮತ್ತೆ RSI ನ ನೋಡೋದ್ರಿಂದ ಇಲ್ಲಿ ಬೀಳ್ತಾ ಇರೋದನ್ನ ನಾನು ಅವಾಯ್ಡ್ ಮಾಡ್ತೀನಿ. ಯಾಕೆಂತಂದ್ರೆ ಇದು ಬಿಲೋ RSI 60 ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಈ ಸ್ಟಾಕ್ ನ ನಾನು ನೋಡಕ್ಕೆ ಹೋಗಿರಲ್ಲ. ಈಗ RSI ಅಬೌವ್ 60 ಬಂದಿರುವಂತದ್ದು ಫೆಬ್ರವರಿಯಿಂದ, ಪ್ಲಸ್ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಇಲ್ಲೂ ಕ್ಲೋಸ್ ಆಗಿದೆ. ಇಲ್ಲಿಂದಾನೇ ಬುಲ್ಲಿಶ್ನೆಸ್ ಸ್ಟಾರ್ಟ್ ಆಗಿದೆ. ಇದು ಲಾಸ್ಟ್ 1 year ಹೈಯಲ್ಲಿದೆ, 5 years ಹೈಯಲ್ಲಿದೆ. ಈಗ FIS ಬೈ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಸೊ ಈ ಸ್ಟಾಕ್ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಶಾರ್ಟ್ ಟರ್ಮ್ ಟ್ರೇಡ್ಸು ಪ್ಲಸ್ ಸ್ವಿಂಗ್ ಟ್ರೇಡ್ಸು ಇದನ್ನ ತಗೊಂಡ್ರೆ ನನಗೆ ನೆಕ್ಸ್ಟ್ ಇನ್ನೊಂದು 3 months ಅಲ್ಲಿ 6 months ಅಲ್ಲಿ ಇದು ಇಲ್ಲಿಗೂ ಹೋಗ್ಬೋದು ಅಥವಾ ಇಲ್ಲಿಗೂ ಹೋಗ್ಬೋದು. ಸೊ ನಾನು ಬ್ಲೈಂಡ್ ಆಗು ತಗೊಳ್ಳಲ್ಲ. ತಗೊಳ್ಬೇಕಾದ್ರೆ ಪ್ರತಿ ಒಂದು ಎಂಟ್ರಿಗೂ ಒಂದು ಸ್ಟಾಪ್ ಲಾಸ್ ಅನ್ನೋದು ಇದ್ದೇ ಇರುತ್ತೆ. ಅಕಸ್ಮಾತ್ ಆ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ನಾನು ಅಲ್ಲಿಂದ ಆ ಸ್ಟಾಕ್ ಇಂದ ಹೊರಗಡೆ ಬರ್ತೀನಿ. ಆದ್ರೆ ಇವಾಗಿರೋ ಓವರ್ ಆಲ್ ಪಿಕ್ಚರ್ ಪ್ರಕಾರ ಈ ಸ್ಟಾಕು ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಒನ್ ಇಲ್ಲಿ ನಾವು ನೋಡಿದಾಗ ನನಗೆ ಗೊತ್ತಾಗ್ತಾ ಇರೋದು TTML. ಎಲ್ಲ ಸ್ಟಾಕ್ಸು ನಾನು ತೋರಿಸ್ಬೇಕು ಅಂತಂದ್ರೆ ನಿಮಗೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಕೆಲವೊಂದು ಸ್ಟಾಕ್ಸ್ನ ಯಾಕೆ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಬೇಕು ಅಥವಾ ಯಾಕೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬಾರ್ದು, ಯಾಕೆ ನಾವು ಆ ಸ್ಟಾಕ್ಸ್ನ ಚೂಸ್ ಮಾಡಬಾರ್ದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ TTML ಲಾಸ್ಟ್ ಟೈಮ್ ಇಲ್ಲಿ ನೋಡಿ RSI ಅಬೌವ್ 60 ಇದ್ದಾಗ ಇಲ್ಲಿಂದ 15 ರೂಪಾಯಿಂದ ಎಲ್ಲಿಗೆ ಹೋಗಿದೆ, ಅನ್ಇಮ್ಯಾಜಿನಬಲ್ 290 ರೂಪಾಯಿವರೆಗೂ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನೋಡಿ ಕನ್ಸಾಲಿಡೇಷನ್ ಡೌನ್ ಸೈಡ್ ಆಗಿರುವಂತ ಸ್ಟಾಕು ಈಗ ನಾನು ಈ ಪಾಯಿಂಟ್ ಅಲ್ಲಿ FIS ಟೆಲಿಕಮ್ಯುನಿಕೇಶನ್ ಸ್ಟಾಕ್ಸ್ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ TTML ನಾನು ಬೈ ಮಾಡ್ತೀನಾ ಅಥವಾ ನೋಡ್ತೀನಾ? ಅದನ್ನ ವಾಚ್ ಲಿಸ್ಟ್ ಅಲ್ಲೂ ಇಟ್ಕೊಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಇದು ನನ್ನ ಕ್ರೈಟೀರಿಯಾ ಮ್ಯಾಚ್ ಆಗ್ತಲ್ಲ. FISಗೆ ಅವ್ರ ಕ್ರೈಟೀರಿಯಾ ಮ್ಯಾಚ್ ಆಗಿ ಅವ್ರು ಬೈ ಮಾಡಿರ್ಬೋದು, ಆದ್ರೆ ನನ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ನನ್ನ ಕ್ರೈಟೀರಿಯಾ ಈ ಸ್ಟಾಕು ಮ್ಯಾಚ್ ಆಗ್ತಾ ಇಲ್ಲ. ನೋಡಿ RSI ಬಿಲೋ 60 ಇದೆ, ಅಪ್ಪರ್ ಬ್ಯಾಂಡ್ ಕೆಳಗಡೆನೂ ಇದೆ, 6 months ಹೈಯಲ್ಲೂ ಇಲ್ಲ, 1 year ಹೈಯಲ್ಲೂ ಇಲ್ಲ, ಲೈಫ್ ಟೈಮ್ ಹೈಯಲ್ಲೂ ಇಲ್ಲ. ಸೊ ಹಾಗಾಗಿ ನಾನು ಈ ಸ್ಟಾಕ್ನ ವಾಚ್ ಲಿಸ್ಟ್ ಅಲ್ಲೇ ಇಟ್ಕೊಳಕ್ ಹೋಗಲ್ಲ. ಇದೇ ತರ ನೆಕ್ಸ್ಟ್ ವೊಡಾಫೋನ್ ಎಲ್ಲರಿಗೂ ಫೇವ್ರೇಟ್ ಇದು, ಯಾಕೆಂತಂದ್ರೆ ಪ್ರೈಸ್ ಕಡಿಮೆ ಇದೆ ಅಂತ. ಈಗ ವೊಡಾಫೋನ್ ಇಸ್ ಇಂಟ್ರೆಸ್ಟಿಂಗ್. RSI ಅಬೌವ್ 60, ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್, ಪ್ಲಸ್ ಇಲ್ಲೊಂದು ಕಪ್ ಫಾರ್ಮೇಶನ್, ಆಲ್ಮೋಸ್ಟ್ ಎಲ್ಲ ಆಗ್ತದೆ. ಪ್ಲಸ್ ಇಲ್ಲಿ ಕನ್ಸಾಲಿಡೇಷನ್, ರೈಲ್ವೆ ಟ್ರ್ಯಾಕ್ ಫಾರ್ಮೇಶನ್ ಇದೆಲ್ಲ ಆಗಿ ಈ ಫಾಲ್ ಆಗಿ ಪ್ಲಸ್ ಇಲ್ಲಿಂದ ಇವಾಗ ಟೆಲಿಕಮ್ಯುನಿಕೇಶನ್ ಸ್ಟಾಕ್ FIS ಬೈ ಮಾಡ್ತಾ ಇದ್ದಾರೆ. ಇತ್ತು ಅದರಲ್ಲಿ ಅವ್ರು ಬೈ ಮಾಡಿರೋದ್ರಲ್ಲೇ ಐಡಿಯಾ ವೊಡಾಫೋನ್ ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಸಿಸ್ಟಮ್ ಪ್ರಕಾರ ಇದು ಬುಲ್ಲಿಶ್ನೆಸ್ ಕಾಣಿಸ್ತಾ ಇದೆ. ಆದರೆ ಶಾರ್ಟ್ ಟರ್ಮ್ ಟ್ರೇಡು ಸ್ವಿಂಗ್ ಟ್ರೇಡ್ನ ನಾನು ಇದರಲ್ಲಿ ತಗೋಬಹುದು ಅಂತ ಇದನ್ನ ವಾಚ್ ಲಿಸ್ಟ್ ಅಲ್ಲಿ ನಾನು ಇಟ್ಕೊಳ್ತೀನಿ. ನೆಕ್ಸ್ಟ್ ಸೆಕ್ಟರು ಕನ್ಸ್ಯೂಮರ್ ಸರ್ವಿಸಸ್. ಓಕೆ, ಕನ್ಸ್ಯೂಮರ್ ಸರ್ವಿಸಸ್ ಅಂತ ನಾನು ಕೊಟ್ರೆ ನನಗೆ ಸಿಗುವಂಥದ್ದು ಇಂಡಿಯನ್ ಹೋಟೆಲ್, IRCTC, ಜುಬ್ಲೆಂಟ್ ಫುಡ್, ಸನ್ ಟಿವಿ, EI ಹೋಟೆಲ್, ದೇವ್ಯಾನಿ. ಸೊ ಇದರಲ್ಲಿ ಕೆಲವೊಂದು ಸ್ಟಾಕ್ಸ್ನ ನೋಡೋಣ. ದೇವ್ಯಾನಿ ಇಂಟರ್ನ್ಯಾಷನಲ್ ಅಂದ್ರೆ ಪಿಜ್ಜಾ ಹಟ್. ಓಕೆ, ಈಗ ದೇವ್ಯಾನಿ ಇಂಟರ್ನ್ಯಾಷನಲ್ ಇದು ಲಿಸ್ಟಿಂಗ್ ಆಗಿ ಆಲ್ಮೋಸ್ಟ್ 4 years ಆಯ್ತು. ಆಗಸ್ಟ್ 3 years ಆಗಿದೆ. ಸೊ ಇವಾಗ ಇಲ್ಲಿರೋ ಪೊಸಿಷನ್ ಇಲ್ಲಿದೆ 165. ಇದು ನೋಡ್ತಾ ಇದ್ದಂಗೆ ನನಗೆ ಗೊತ್ತಾಗ್ತದೆ ಈ ಸ್ಟಾಕ್ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬಾರ್ದು ಅಂತ. ಅದೇ ಇಂಡಿಯನ್ ಹೋಟೆಲ್. ನೋಡಿ ಇದು ಲೈಫ್ ಟೈಮ್ ಹೈ ಇದೆ, ಲೈಫ್ ಟೈಮ್ ಹೈಯಲ್ಲೇ ಇದೆ, ನಿಯರ್ ಟು ಲೈಫ್ ಟೈಮ್ ಹೈ. RSI ಅಬೌವ್ 60 ಇದೆ. ಇಲ್ಲಿ ಬ್ರೇಕ್ಔಟ್ಸು ಆಗಿದೆ, ಅಪ್ಪರ್ ಬ್ಯಾಂಡ್ ಬ್ರೇಕ್ಔಟ್ಸು. ಸೊ ಇದನ್ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈ ತರ ನಾವು ಒಂದು ಇನ್ಫಾರ್ಮೇಶನ್ನ ತಗೊಂಡಾಗ ಅದನ್ನ ವಿತ್ ಚಾರ್ಟ್ ಯೂಸ್ ಮಾಡ್ಕೊಂಡ್ರೆ ಅದರ ಇನ್ಫಾರ್ಮೇಶನ್ನ ನಾವು ಪೊಟೆನ್ಷಿಯಲ್ ಲೆವೆಲ್ಗೆ ನಾವು ಉಪಯೋಗಿಸ್ಕೋಬಹುದು. ಸೊ ಅದಕ್ಕೋಸ್ಕರ
ಏನು ಅಂತಂದ್ರೆ FIS ಬೈ ಮಾಡಿದ್ರು, ಬೈ ಮಾಡಿದ ತಕ್ಷಣ ಯಾವ ಸ್ಟಾಕ್ಸ್ ಬೈ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಇನ್ಫಾರ್ಮೇಶನ್ ಜೊತೆಗೆ ಚಾರ್ಟ್ ರೀಡಿಂಗ್ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ನೀವು ಅದೇ ಸೆಕ್ಟರ್ ಅಲ್ಲಿ ಅಥವಾ FIS ಯಾವ ಸೆಕ್ಟರ್ ಅಲ್ಲಿ ಇದ್ದಾರೆ ಅದೇ ಸೆಕ್ಟರ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ಬೋದು. ಯಾವಾಗ? ಚಾರ್ಟ್ ಟ್ರೇಡಿಂಗ್ ನೀವು ಕಲಿತ್ರೆ ಮಾತ್ರ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ, ನಿಮಗೂ ಈ ತರ ಚಾರ್ಟ್ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ನಿಸ್ತಾ ಇದ್ರೆ, ನೀವು ನನ್ನ ಆಫ್ಲೈನ್ ಟ್ರೈನಿಂಗ್ ಸೆಷನ್ ಅಥವಾ ಆನ್ಲೈನ್ ಟ್ರೈನಿಂಗ್ ಸೆಷನ್ಗೆ ಅಟೆಂಡ್ ಆಗ್ಬೋದು. ಅಟೆಂಡ್ ಆಗಿ ಇದೇ ತರ ಸಿಂಪಲ್ ಆಗಿ ನೀವು ಯಾವ ತರ ಒಂದು ಸ್ಟಾಕ್ನ ಶಾರ್ಟ್ ಟರ್ಮ್ಗೆ, ಸ್ವಿಂಗ್ ಟ್ರೇಡಿಂಗ್ಗೆ ಪಿಕ್ ಮಾಡ್ಬೋದು. ಪಿಕ್ ಮಾಡಿ ಆ ಸ್ಟಾಕ್ ಮೇಲಕ್ಕೆ ಹೋಗ್ಬೇಕಾದ್ರೆ ನೀವು ಅದರ ಲಾಭನ ಪಡ್ಕೊಬೋದು ಅಂತ ನಾನು ಸಿಂಪಲ್ ಮೆಥಡ್ ಅಲ್ಲಿ ನನಗೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ